ಬೆಂಗಳೂರಿಗೆ ಹೋಗಿ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡಕ್ಕೆ ಹೋಗ್ತಾ ಇದ್ದೀವಿ. IPL ಫ್ಯಾನ್ ಪಾರ್ಕ್ ಇದ್ದೀವಿ. ಸಖತ್ ಬ್ಯಾಟಿಂಗು. ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ರಿಗೂ ವಿಡಿಯೋ ನೋಡ್ತಾ ಇರೋರ್ಗು ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ RCB ಮತ್ತು CSK ಮ್ಯಾಚ್ ಇರೋದ್ರಿಂದ ನಾವು ಬೆಂಗಳೂರಿಗೆ ಹೋಗಿ ಸ್ಟೇಡಿಯಮಲ್ಲಿ ಮ್ಯಾಚ್ ನೋಡೋಕೆ ಹೋಗ್ತಾ ಇದ್ದೀವಿ. ಇರಿ ಏಪ್ರಿಲ್ ತಿಂಗಳಲ್ಲಿ ಫುಲ್ ಮಾಡದೇ ಇದ್ರೆ ಹೆಂಗೆ ನಿಮಗೆ? ಸೊ ಗಾಯ್ಸ್, ಏನು ಗೊತ್ತಾ, ನಾವಿವಾಗ ಆ್ಯಕ್ಚುಲಿ IPL ನೋಡೋಕ್ಕೆ ಅಂದ್ಬಿಟ್ಟು ನಾವು ಯಾವುದೇ ರೀತಿ ಸ್ಟೇಡಿಯಮ್ಗೆ ಹೋಗ್ತಾ ಇಲ್ಲ. ನಾವು ಹೋಗ್ತಾ ಇರೋದು JC ಕಾಲೇಜಲ್ಲಿ ನಡೀತಾ ಇರೋ IPL ಫ್ಯಾನ್ ಪಾರ್ಕ್ಗೆ. ಅಲ್ಲಿ IPLದು ಲೈವ್ ಸ್ಟ್ರೀಮಿಂಗ್ ನಡೀತೆ ಇವತ್ತು, CSK ಮತ್ತು RCB ಮ್ಯಾಚ್ದು. ಸೊ ಅದನ್ನು ನೋಡೋಕ್ಕೆ ಅಂತ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಅಂತಲೇ ನಾವು ಕಸ್ಟಮೈಸ್ ಆಗಿರೋ RCB ಟಿ ಶರ್ಟ್ನ ಹಾಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗುವ. ಗೈಸ್, ನಮ್ಮ ಸ್ಪಾನ್ಸರ್ಶಿಪ್ ಚೇತನ್ ಅವರು ಮತ್ತೆ ವಿಡಿಯೋ ಗಂಟ್ಸ್ಕೊಂಡಿದ್ದಾರೆ. ಹೇಳ್ರಿ. ಹಾಯ್, ಎಲ್ಲರೂ ಹೆಂಗಿದ್ದೀರಾ? ಕೇಳ್ರಿ, ಹೆಂಗಿದ್ದೀರಾ? ನೀವು ಕೇಳಬೇಕು, ಹೆಂಗಿದ್ದೀರಾ ಗಾಯ್ಸ್? ಬನ್ನಿ IPL ಮ್ಯಾಚ್ ಮಾಡೋದ, ಹಂಗೆ CSK ಅಭಿಮಾನಿಗಳಿಗೆ ಬ್ಲಾಸ್ಟ್ ಮಾಡುವ. ಸೊ ಗಾಯ್ಸ್, ಇವಾಗ ನಾನು ನಮ್ಮ ಫ್ರೆಂಡ್ಸ್ನ ಎತ್ತಕೊಂಡು ಈಗ JC ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ. ಸೊ ನೋಡಿ, ನಮ್ಮ ಚೇತುಬೈ ಎಲ್ಲ ಮ್ಯಾಚ್ ನಮ್ಮ ಚೇತುಬೈ ಅಲ್ಲೇ ಮ್ಯಾಚ್ ಬಂತವ್ರೆ. ನಮ್ಮ ಸಂಜಯ್, ಸೊ ನಮ್ಮ ಚೇತು ಅವರು ಮ್ಯಾಚ್ ಬರ್ತವ್ರೆ. ಸೊ ಬನ್ನಿ, ಈಗ ನಾವು ಹೋಗಿ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಂಡು ಒಳಗಡೆ ಹೋಗೋದ. ಈಗ ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಯ್ತೈತೆ. ಇದು ಇವಾಗ ಅಂತಲ್ಲ, ಎಷ್ಟೊಂದು ದಿನದಿಂದ ಕೇಳಬೇಕು ಅಂದ್ಕೊಂಡಿದ್ದೆ. ಸುಮ್ಮನೆ ಒಯ್ತಾ ಇರ್ತೀನಿ. ಈಗ ಮರದಿಂದ ಎಲ್ಲ ನೀರು ಬೀಳುತ್ತಲ್ಲ, ಏನಿದು ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಗೈಸ್, ಇವಾಗ ನಾವು JC ಕಾಲೇಜ್ ರೋಡ್ ಹತ್ರ ಬಂದು ಇವಾಗ ಮಸಾಲೆ ಪುರಿ ತಿಂತಾಯಿದ್ದೀವಿ. ಸೊ ನಮ್ಮ ಚೇತುಬೈ ಹಾಯ್ ಮಾಡಿ. ಸೊ ನಮ್ಮ ಚೇತುಬೈ ಜೊತೆ ಈಗ ಅವರೇ ಕೊಡ್ಸಿರೋದು, ಅವ್ರದ್ದೇ ಸ್ಪಾನ್ಸರ್ಶಿಪ್ಪು ಇವತ್ತು. ಸೊ ನಮ್ಮ ಶಿಷ್ಯ ಈಗ ಚೇತುಬೈ ಕೊಡ್ಸಿದ್ದ ಮಸಾಲೆ ಪುರಿ ತಿಂದಾಯಿತು. ಸೊ ಬನ್ನಿ, ಈಗ ಸುಮ್ಮನೆ ನಮ್ಗೆ ಹೇಳೋದಂಗೆ ಇಲ್ಲ, ಈ ಸಲ ನಾನೇ ಕೊಡಿಸೆ. ಯಾಕೆಂದರೆ ಪಾಪ ಅವ್ರಿಗೆ ಕೇಳಿ ನಾನೇ ಬೇಜಾರಾಗ್ಬಿಟ್ಟಿದ್ದೀನಿ. ಸೊ ಇವಾಗ ನಾನೇ ಕೊಡ್ತೀನಿ. ಫುಲ್ ಇವ್ರದ್ದೇನೆ. ಇಲ್ಲ ಇವ್ರದ್ದು ಇರ್ತದೆ. ಸೊ ಈಗ ಬನ್ನಿ, ಈಗ ಒಳಗಡೆ JC ಕಾಲೇಜ್ ಒಳಗಡೆ ಹೋಗಿ ಫ್ಯಾನ್ ಪಾರ್ಕಲ್ಲಿ ಎಲ್ಲ ರೆಡಿಯಾಗಿ ಫುಲ್ ಜಿಗಿ ಅನಿಸ್ತಿದ್ದಾರೆ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ, IPL ಫ್ಯಾನ್ ಪಾರ್ಕ್ ಇದ್ದೀವಿ. ಸೊ ಗಾಯ್ಸ್, ಇವಾಗ ಫುಲ್ ಚೆಕಿಂಗ್ ನಡೀತಾ ಇದೆ. ಚೆಕಿಂಗ್ ಆದಮೇಲೆ ಈಗ ನಾವು ಒಳಗಡೆ ಹೋಗಿ ಈಗ ಫುಲ್ ಸ್ಕ್ರೀನ್ ಮಜಾ ಮಾಡೋದು. ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ. ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಫುಲ್ ಜಲಿ. ಸೊ ದಿಸ್ ಇಸ್ ಮೈ ಟೋಕನ್ ನಂಬರ್. ಸೊ ಗೈಸ್, ಇವಾಗ ಇದನ್ನ ಈ ಬಾಕ್ಸ್ ಒಳಗಡೆ ಹಾಕ್ಬೇಕು. ಓಕೆನಾ ಏನು ಗೊತ್ತಾ, ಈ ನಂಬರ್ ಬಂದೈತೆ ನನಗೆ. ಈ ನಂಬರಲ್ಲಿ ಏನಾದ್ರು ನಮ್ಗೇನಾದ್ರು ಲಕ್ಕಿ ಡಿಪ್ ಹೊಡೆದ್ರೆ ನಾವು ಸೊ ಅಲ್ಲಿಗೆ ಬರ್ತೀವಿ, ಗೆದ್ಕೊಂಡು ಹೋಗ್ತೀವಿ. ಸೊ ಈಗ ಬನ್ನಿ, ಆಗಲೇ ಬೇರೆ ಮ್ಯಾಚ್ ನಡೀತಾ ಇದೆ ಇವಾಗ. ಸೊ ಬನ್ನಿ, ನಮ್ಮ RCB ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಬೇಕು ಅಂತ ಹೇಳಿದೆ. ಅಲ್ಲಿವರೆಗೂ ಏನೇನಿದೆ ಇಲ್ಲಿ ಅಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದ. ನೋಡಿ, ಇವಾಗ ನಾವು ಬೈಸ್ ಎಲ್ಲ ಈ ಥರ ಟಾಟಾ IPL ಫ್ಯಾನ್ ಪಾರ್ಕ್ ಅಂತ ಹಾಕ್ಕೊಂಡು ಈಗ ಒಳಗಡೆ ಎಂಟ್ರಿ ಮಾಡಾಯ್ತು. ಏನೇನು ಗೇಮ್ಸ್ ಇದೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋದು. A few moments later. ವೈಬ್ ಮಾತ್ರ ಮಸ್ತಾಗಿದೆ. ಕ್ರೌಡು ಸಖತ್ ಜಾಸ್ತಿ ಇದ್ದಾರೆ. ಸೊ ಈಗ ನಮ್ಮ ಮ್ಯಾಚ್ ಸ್ಟಾರ್ಟ್ ಆಗೋವರೆಗೂ ನಾವು ಯಾರ್ಯಾರು ಮಾಡಿ ಒಳ್ಳೆ ಮಜಾ ಮಾಡೋದ. ಸೊ ಅಲ್ಲಿವರೆಗೂ ವೇಟೇನ್ ಮಾಡಿ. ನಮ್ಮ ಮ್ಯಾಚ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಮ್ಮ ಮ್ಯಾಚ್ ಎಲ್ಲ ನಮ್ಮ ಟಾಸ್ಕ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. RCB ಫ್ಯಾನ್ಸ್ಗಿಂತ CSK ಫ್ಯಾನ್ಸ್ ಬರೋಕ್ಕೆ ನಾನು RCB ಫ್ಯಾನ್ಸ್ ಅವರೇ, CSK ಫ್ಯಾನ್ಸ್ ಇಲ್ಲ. ಬಟ್ ಸೀರಿಯಸ್ಲಿ RCB ಫ್ಯಾನ್ಸ್ ಜೊತೆ CSK ಫ್ಯಾನ್ಸ್ ಇದ್ದಾರೆ. ಬನ್ನಿ, ಅವ್ರ ಜೊತೆ ಹೋಗ್ಬಿಟ್ಟು ಏನೇನು ಬೆಸ್ಟು, ಏನೇನು ಚೆಕ್ ಮಾಡ್ಬೋದು ಮಾಡಿ.
ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಕ್ರೇಜು, ಆರ್ ಸಿ ಬಿಗೆ ಕ್ರೇಜು ಬೆಂಕಿ ಯಾವುದೇ ಆರ್ ಸಿ ಬಿ. ಸೊ ಗೈಸ್, ಇವಾಗ ನಾವು ಒಂದು ಒಳ್ಳೆ ಲೊಕೇಶನ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀವಿ, ಜಸ್ಟ್ ಆಪೋಸಿಟ್ ಸ್ಕ್ರೀನು. ಸೊ ಬನ್ನಿ ಮ್ಯಾಚ್ ಸ್ಟಾರ್ಟ್ ಆಗೋವರೆಗೂ ವೆಯ್ಟ್ ಮಾಡಿ, ಆಮೇಲೆ ಎಂಜಾಯ್ ಮಾಡೋದು. ಏನು ಹೇಳ್ತೀವಿ CSK ಅಭಿಮಾನಿಗಳೆಲ್ಲ ಅಲ್ಲಿ. ಇವಾಗ ಇಲ್ಲಿ ಜೆಸಿ ಕಾಲೇಜ್ ಗ್ರೌಂಡ್ ಅಲ್ಲಿ ಮಿನಿ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರಿಯೇಟ್ ಆಗ್ಬಿಟ್ಟಿದೆ. ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಈ ಕ್ರೇಜು, ಇನ್ ಮ್ಯಾಚ್ ಸ್ಟಾರ್ಟ್ ಆಗ್ಬಿಟ್ರೆ ಬೆಂಕಿ. ಏನಂತೀರ ಪರ್ಟಿಕ್ಯುಲರ್ ಆಗಿ ಚೇಂಜ್ ಮಾಡ್ತೀವಿ ಅಂತ ನಮ್ಮವರು ಬರ್ತಾರೆ ಮತ್ತೆ ಬ್ಯಾಟಿಂಗ್ ಆಡೋದಕ್ಕೆ 2026 and we are going live from number ಧೋನಿಗೆ Twenty minutes later. ಫೈನಲಿ RCB ಮ್ಯಾಚ್ ಸ್ಟಾರ್ಟ್ ಆಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಹೋಗ್ಬಿಟ್ಟಿದೆ, ಎಂಜಾಯ್ ಮಾಡೋಣ. ನೋಡಿ ಗಾಯ್ಸ್, ಅಲ್ಲಿ ಆಗ್ಲೇ ತುಂಬಾ ಸ್ಟ್ರಾಂಗ್ ಇದಾರೆ ಅವರು. ಸ್ಟ್ರೈಕ್ ಇದ್ದಾರೆ, ಬರುತ್ತೆ ಇವ್ರ ಹತ್ರ ಸೆಟ್ಲ್ ಆಗಿದ್ದಾರೆ. ಪವನ್ ಕೊನೆ ಓವರು ಯಾರಿದ್ರೆ ಏನು ಅಂತಾರೆ ಗೌತಮ್. ಏನಂತೀರಾ? ಗಂಟೋಟಾಗೈತೆ. ಸಿಂಹ ಸಖತ್ ಬ್ಯಾಟಿಂಗು. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಈಗ RCB ಅವ್ರ ಬ್ಯಾಟಿಂಗ್ ಮಾತ್ರ ಬೆಂಕಿ ಆಗಿತ್ತು. ಸೊ ಬ್ಯಾಟಿಂಗ್ ಮುಗೀತು, ಈಗ ಇನ್ನಿಂಗ್ಸ್ ಬ್ರೇಕ್ ಇದೆ. ಟುಸ್ಟು ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಸೊ ಗೈಸ್, ಇವಾಗ ನಾವು CSK ಬ್ಯಾಟಿಂಗ್ನ ನೋಡ್ತಾ ಇದ್ದೀವಿ. ಮಸ್ತಾಗಿ ಆಡ್ತವ್ರು ಮಾತ್ರ. ನಿದ್ದೆ ಬರೋದಂತ ಬಾಕಿ. 10 ಓವರ್ಗೆ 6 ಜನ ಔಟ್ ಆಗ್ಬಿಟ್ಟವ್ರು. ಆಗ್ಲೇ ರನ್ಸೇನೋ ಬಂದೈತೆ, ವಿಕೆಟ್ ಎಲ್ಲ ಹೋಗ್ಬಿಡೈತೆ. ಇನ್ನೆಲ್ಲ ಕುಡ್ಕೊಂಡು ಆಡೋದೇ ಆಯಿತು. ಇನ್ನೇನಿನ್ನು ಒಂದು 2 ಅವರು, 2 ಅವರ್ ಅಲ್ಲ, 2 ಓವರು ಮುಗಿಸ್ಬಿಟ್ಟು ನಾವು ಮನೆಗೆ ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ಪ್ರೋತ್ಸಾಹ. ನೋಡಿ ಗೈಸ್, ಇದು ಅವ್ರ ಸ್ಕೋರು. ಇದು 10 ಓವರ್ಗೆ ಹೊಡಿಬೇಕಾಗಿರೋ ಸ್ಕೋರು ಮತ್ತು ವಿಕೆಟ್ಗಳ. ಈ ಥರ ಯಾರು ಹೊಡಿತಾರೆ? CSK ಅವ್ರು ಹೊಡಿತಾರೆ ಕಣ್ರಿ.
ಇನ್ನು 56 ಬಾಲ್ಗೆ 135 ರನ್ ಬೇಕು. 35 ರನ್ ಹೊಡೆಯೋದು ಡೌಟು ನನ್ನ ಪ್ರಕಾರ. 35 ಕಂಪ್ಲೀಟ್ ಮಾಡ್ತಾರೆ, 100ನ ಮುಗಿಸ್ಕೊಡ್ತಾರೆ, ನಮಗೆ ಕೊಡ್ತಾರೆ. ಬನ್ನಿ ಸೋಲನ್ನ ನೋಡೋಣ ಬನ್ನಿ. ನಮ್ಮ ಬಾಯ್ಸ್, ನಮ್ಮ ಗ್ಯಾಂಗು ಫುಲ್ಲು ಫ್ಯಾನ್ ಪಾರ್ಕಲ್ಲಿರೋ ಫ್ಯಾನ್ಸ್ ಎಲ್ಲ ರೆಡಿ ಆಗೋರು ಈಗ ಸೆಲೆಬ್ರೇಟ್ ಮಾಡೋಕ್ಕೆ. ನೋಡಿ ವಿರಾಟ್ ಕೊಹ್ಲಿ. ಸೊ ಗೈಸ್, ಈಗ ಅದ್ಭುತವಾದ ಸೂಪರ್ ಎನರ್ಜಿಟಿಕ್ ಎಂಥೂಸಿಯಾಸಮ್ ಎಲ್ಲ ಮ್ಯಾಚು ಮಸ್ತಾಗಿತ್ತು. ಮಾತ್ರ RCB ಬ್ಯಾಟಿಂಗು ಮಸ್ತು. RCB ಮಾತ್ರ ಫುಲ್ ಕ್ರೇಜು, CSK ಮಾತ್ರ ಫುಲ್ ಹೂಸು. ಯಾಕೆ ಅಂದರೆ ಅವ್ರಿಗೆ ಗೊತ್ತಲ್ಲ, ಅವರು ಒಂದೊಂದು ಓವರ್ಗೆ ಒಂದೊಂದು ವಿಕೆಟ್ ಕಳ್ಕೊತಾರೆ. ಸೊ ಗೆದ್ದಾಯ್ತು ನಾವು. ಫಸ್ಟ್ 4 ಓವರಲ್ಲೇ ಮ್ಯಾಚ್ ಕ್ಲೋಸ್. ಅಷ್ಟೇ. ಸೊ ಬನ್ನಿ ಹೋಗುವ. ಇನ್ನು ಸೊ ಗೈಸ್ ಇವಾಗ ನಮ್ಮ ಚೇತು ಅವ್ರನ್ನ ಅವ್ರ ಮನೆ ಹತ್ರ ಬಿಡೋಕ್ಕೆ ಬಂದೆ. ಸೊ ಅವ್ರನ್ನ ಈಗ ಬಿಟ್ಟು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಚೇತು ಅವರೇ ಬಾಯ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್. ಬಾಯ್. ಸೊ ಬನ್ನಿ, ಈಗ ನಾವು ನಮ್ಮ ಸಂಜೆ ಅವ್ರನ್ನ ಬಿಟ್ಬಿಟ್ಟು ನಾವು ಮನೆಗೆ ಹೋಗುವ. ಸೊ ಗೈಸ್, ನೋಡಿದ್ರಲ್ಲ ಈಗ ಹೇಗಿತ್ತು, ಹೇಗೆ ಎಂಜಾಯ್ ಮಾಡಿದ್ವಿ ಅಂತ. ಸೊ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ, ಸೊ ಮಾತಾಡೋಕ್ಕೂ ಕಷ್ಟ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.